ಆಫೀಸ್ ಇದೆ. ಹೌದಾ, ಬನ್ನಿ ಒಳಗಡೆ ಹೋಗಿ ವಿಚಾರಿಸೋಣ. ಸರ್ ನಮಸ್ತೆ, ಸ್ವಾಗತ. ಮೇಡಮ್, ನಿಮ್ ಚಾನಲ್ ಯೂಟ್ಯೂಬ್ ಚಾನಲ್ ನೋಡಿದ್ವಿ, ಗೌರಿಬಿದೂರ್ ಹತ್ರ ಸೈಟ್ ಮಾಡಿದಾರೆ. ಒಂದು ಸೈಟ್ ಬೇಕಾಗಿತ್ತು, ಅದೇ ಎಂಕ್ವೈರಿ. 2 minutes ಡೀಟೇಲ್ಸ್ ಕೊಡ್ತೀನಿ ಮ್ಯಾನೇಜರ್. ಹಲೋ, ಕಸ್ಟಮರ್ ಬಂದಿದ್ದಾರೆ, ಡೀಟೇಲ್ಸ್ ಪ್ರಜ್ವಲ್ನ ಕಳಿಸಿ. ಕಸ್ಟಮರ್ ಬಂದಿದ್ದಾರೆ, ಡೀಟೇಲ್ಸ್ ಕೊಡಿ ಅವ್ರಿಗೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಪ್ರಜ್ವಲ್ ಅಂತ ಸರ್. ನಮಸ್ಕಾರ ಸರ್, ಪ್ರಜ್ವಲ್ ಅಂತ ಸರ್. ಸರ್ ಕುತ್ಕೊಳ್ಳಿ ಸರ್, ಹೇಳಿ ಸರ್, ಏನ್ ಮಾಹಿತಿ ಬೇಕು? ಸರ್, ಬೆಳಿಗ್ಗೆ ಒಂದು ವಿಡಿಯೋ ನೋಡಿದ್ವಿ, ದುರ್ಗಾಶ್ರೀ ವೆಂಚರ್ಸ್ ಒಂದ್ ಸೈಟ್ ತಗೊಂಡ್ರೆ ಒಂದ್ ಸೈಟ್ ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿದ್ರೆ, ಈಗಲೂ ಆಫರ್ ಇದೆ ಸರ್? ಅದು ಇದೆ ಸರ್. ಸರ್ ಹೆಂಗೆ ಸರ್ ಇದು ನಿಜನಾ ಸರ್? ಒಂದ್ ಸೈಟ್ ತಗೊಂಡ್ರೆ ಒಂದ್ ಸೈಟ್ ಫ್ರೀ ಅಂತ ಹೇಳ್ತಿದಾರಲ್ಲ ಸರ್? 100% ಸತ್ಯ ಸರ್. 30-40 ಸೈಟ್ ತಗೊಂಡ್ರೆ 30-40 ಸೈಟ್ ಫ್ರೀ ಇರುತ್ತೆ. ಆಫರ್ ಎಲ್ಲಿವರೆಗೂ ಅಂತಂದ್ರೆ ಮಹಾಶಿವರಾತ್ರಿ ಹಬ್ಬವರೆಗೂ ಆಫರ್ ಇರುತ್ತೆ ಸರ್. 2 minutes ಸರ್, ಒಂದು ಕಾಫಿ ಹೇಳ್ತೀನಿ. ಕಾಫಿ ಕೊಟ್ಟ ತಕ್ಷಣ ನಾವು ಮತ್ತೆ ಡೀಟೇಲ್ಸ್ ಕಂಟಿನ್ಯೂ ಮಾಡಿ. ಭೂಮಿ ಮೇಡಮ್, 2 ಕಾಫಿ ಹೇಳಿ ಸರ್. ಗೌರಿಬಿದೂರ್ ಹತ್ರ ಲೇಟ್ ಮಾಡಿದಿಲ್ಲ, ಪ್ರತಿಯೊಂದು ಡೀಟೇಲ್ಸ್ ಇನ್ಫಾರ್ಮೇಶನ್ ಮ್ಯಾನೇಜರ್ ಅವರು ಕೊಡ್ತಾರೆ. ಬನ್ನಿ ಸರ್, ಕರ್ಕೊಂಡು. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಎಲ್ಲಿಂದ ಸರ್ ಬರ್ತಾ ಇರ್ತಾರೆ? ಆರ್ಟಿ ನಗರದಿಂದ ಸರ್. ಆರ್ಟಿ ನಗರದಿಂದ ಬರ್ತಾ ಇದ್ರ? ಕಾಫಿ ಟೀ ಏನಾದ್ರು ತಗೊಳ್ಳಿ ಸರ್. ತಗೊಂಡು ಸರ್. ತಗೊಂಡ್ರಾ ಸರ್? ಕಸ್ಟಮರ್ಸ್ ಗೌರಿಬಿದೂರ್ ಲೇಔಟ್ ಡೀಟೇಲ್ಸ್ ತಗೊಂಡು ಬಂದಿದ್ದಾರೆ ಸರ್. ಪ್ರತಿಯೊಂದು ಮಾಹಿತಿ ಕೊಡಿ. ಸರ್ ಹೇಳಿ ಸರ್. ಸರ್ ಏನಿಲ್ಲ, ಗೌರಿಬಿದನೂರ್ ಹತ್ರ ನಿಮ್ದು ಒಂದ್ ಸೈಟ್ ತಗೊಂಡ್ರೆ ಒಂದ್ ಸೈಟ್ ಫ್ರೀ ಅಂತ ಒಂದು ಆಫರ್ ನೋಡ್ದು, ಅದಕ್ಕೆ ಅದ್ರ ಬಗ್ಗೆ ಹೆಂಗೆ ಸರ್ ಒಂದು ಮಾಹಿತಿ ಕೊಡಿ ಸರ್. ಸರ್ ಖಂಡಿತವಾಗ್ಲೂ ಕೊಡ್ತೀನಿ. ಏನಂದ್ರೆ ನಮ್ಮ ಕಂಪನಿ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಒಂದು 15 ವರ್ಷ ಆಯ್ತು. 15 ವರ್ಷ ಸಕ್ಸಸ್ಫುಲಿ ರನ್ನಿಂಗ್ ಆಗಿರ್ತಕ್ಕಂಥದ್ದು. ಈ 15ನೇ ವರ್ಷದ ಆನಿವರ್ಸರಿಗೋಸ್ಕರ ಈ ಒಂದು 30-40 ಸೈಟ್ ತಗೊಂಡ್ರೆ ಒಂದು 30-40 ಸೈಟ್ ನ ಫ್ರೀ ಆಗಿ ನಾವು ಕೊಡ್ತಾ ಇದೀವಿ. ಸರ್ ಇವಾಗ ಸೈಟ್ ಬಗ್ಗೆ ಡೀಟೇಲ್ಸ್ ತಗೊಂಡ್ವಲ್ಲ, ಅದು ರೆವಿನ್ಯೂ ಬರುತ್ತೆ, ಡಿಸಿ ಕನ್ವರ್ಷನ್ ಬರುತ್ತೆ ಸರ್? ಸರ್ ಇದು ಯಾವುದೇ ರೀತಿ ರೆವಿನ್ಯೂ ಅಲ್ಲ, ಇದು ಡಿಸಿ ಕನ್ವರ್ಷನ್ ಆಗಿ ಅಪ್ರೂವ್ಡ್ ಆಗಿ ಖಾತಾ ಪಡೆದಿರ್ತಕ್ಕಂಥ ಸೈಟ್ ಸರ್ ಇದು. ಸರ್ ಇವಾಗ ಸೈಟ್ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಯಾವ್ದಾರು ಕೊಡ್ತೀರಿ ಸರ್? ಸರ್ ನೀವು ಡಾಕ್ಯುಮೆಂಟ್ಸ್ ಬಗ್ಗೆ ವರಿ ಮಾಡ್ತಕ್ಕಂಥದ್ದು ಬೇಡ. ಯಾಕೆ ಅಂತಂದ್ರೆ ನೀವು ಬಂದಿರೋದು ದುರ್ಗಾಶ್ರೀ ವೆಂಚರ್ಸ್ ಗೆ. ದುರ್ಗಾಶ್ರೀ ವೆಂಚರ್ಸ್ ಅವರು ಯಾವುದೇ ಪ್ರಾಪರ್ಟಿನ ಸೇಲ್ ಮಾಡಬೇಕಾದ್ರೆ ಸರಿಸುಮಾರು 80ರಿಂದ 90 ವರ್ಷ ಡಾಕ್ಯುಮೆಂಟ್ಸ್ ನ ಪರಿಶೀಲನೆ ಮಾಡಿ ಪ್ರತಿಯೊಂದೂ ನಿಮ್ಗೆ ಒದಗಿಸ್ಕೊಡ್ತದೆ. ಒಂದು ಮದರ್ ಡೇಡು, ಇಸಿ, ಆರ್ಟಿಸಿ ಪ್ರತಿಯೊಂದನ್ನು ವಿತ್ ಅಪ್ರೂವಲ್ ಸಮೇತ ನಿಮ್ಗೆ ಕೊಡ್ತಾ ಇರ್ತಕ್ಕಂಥದ್ದು. ನೀವು ಅದನ್ನ ಎಲ್ಲೇ ತಗೊಂಡೋಗಿ ವೆರಿಫೈ ಮಾಡಿ ನನ್ನ ಹತ್ರ ಸೈಟ್ ನ ಪರ್ಚೇಸ್ ಮಾಡಿ. ಮೊದಲೇ ನೀವು ಡಾಕ್ಯುಮೆಂಟ್ಸ್ ನ ವೆರಿಫೈ ಮಾಡಿ ನನ್ನ ಹತ್ರ ಪರ್ಚೇಸ್ ಮಾಡಿ ಸೈಟ್ ನ. ಇಷ್ಟು ಕ್ಲಾರಿಟಿ ಕೊಟ್ಮೇಲೆ ಇನ್ನೇನಿರುತ್ತೆ ಸರ್? ದುರ್ಗಾಶ್ರೀ ವೆಂಚರ್ಸ್ ಮೇಲೆ ನಾವು ವಿಶ್ವಾಸ ಇಡ್ಲೇಬೇಕಲ್ಲ ಸರ್? ಖಂಡಿತವಾಗ್ಲೂ ಸರ್, ದುರ್ಗಾಶ್ರೀ ವೆಂಚರ್ಸ್ ಅಂದ್ರೆ ನಂಬಿಕೆ, ವಿಶ್ವಾಸ. ಓಕೆ ಸರ್, ಇಷ್ಟೆಲ್ಲ ಕ್ಲಾರಿಟಿ ಕೊಟ್ರಿ. ಸೈಟ್ ಬೆಲೆ ಏನಿದೆ ಸರ್ ಇವಾಗ? ಸರ್ ನಮ್ಮ ಹತ್ರ 30-40 ಸೈಟ್ ಗೆ 20 ಲಕ್ಷ ರೂಪಾಯಿ ಮಾಡ್ತಾ ಇದೀನಿ. ಒಂದು 30-40 ಸೈಟ್ ಅಂದ್ರೆ ಒಂದು 30-40 ಸೈಟ್ ನ ಫ್ರೀ ಆಗಿ ಕೊಡ್ತಾ ಇದೀನಿ ಸರ್. ಸರ್ ಇಷ್ಟೆಲ್ಲ ಹೇಳಿದ್ರಿ, ಇವಾಗ ಸೈಟ್ ಬೆಲೆ ನೀವು ಎಷ್ಟು ಹೇಳಿದ್ರೆ 20 ಲಕ್ಷ ಹೇಳಿದೀರಾ. ನಮ್ಮ ಹತ್ರ ಅಷ್ಟಿಲ್ಲ ಅಮೌಂಟ್, 10 ಲಕ್ಷ ಇದೆ. ಅದ್ರ ಬಗ್ಗೆ ಒಂದ್ 2 ನಿಮಿಷ ಕಾಲಾವಕಾಶ ಕೊಡಿ ಸರ್, ಮಾತಾಡಿ. ಖಂಡಿತ ತಗೊಳ್ಳಿ ಸರ್, ಯೋಚನೆ ಮಾಡಿ ನೀವೆಲ್ಲ ಡಿಸ್ಕಸ್ ಮಾಡ್ಕೊಂಡ್ ಬನ್ನಿ. ಒಂದ್ ಒಳ್ಳೆ ಪ್ರಾಪರ್ಟಿನ ಮಾಡ್ಕೊಡೋಣ ನಿಮ್ಗೆ. ಆಯ್ತು ಸರ್. ಇವಾಗ ಇವ್ರು ಸೈಟ್ ಬೆಲೆ 20 ಲಕ್ಷ ಹೇಳ್ತಾ ಇದ್ರೆ, ನನ್ನ ಹತ್ರ 10 ಲಕ್ಷನೇ ಇರೋದು. 20 ಲಕ್ಷಕ್ಕೆ ಹೆಂಗ್ ನಾವು ತಗೊಳಕಾಗುತ್ತೆ? ಈಗ ಇನ್ನೂ 10 ಲಕ್ಷ ಏನ್ ಮಾಡ್ಬೇಕು? ಏನ ನೋಡಿ ಸರ್, ನೀವೊಂದ್ ಸೈಟ್ ತಗೊಳ್ಳಿ, ನಾವೊಂದ್ ಸೈಟ್ ತಗೊಂಡ್ಬಿಡೋಣ. ಇನ್ನೊಂದ್ 10 ಲಕ್ಷ ನೀವು ಕೊಟ್ರೆ ಖಂಡಿತ ಇಬ್ರು ಸೇರಿ ತಗೊಂಡ್ಬಿಡೋಣ ಸರ್. ನಾನು ತಗೊಳ್ಳೋ ಐಡಿಯಾ ಇರ್ಲಿಲ್ಲ. ನೀವ್ ಈ ತರ ಆಫರ್ ಸಿಕ್ಕೈತೆ ಅಂದ್ಮೇಲೆ ನೋಡಿ, 20 ಲಕ್ಷ 40 ಲಕ್ಷ ರೂಪಾಯಿ ಹಾಕ್ಬಿಟ್ಟು 20 ಲಕ್ಷ ರೂಪಾಯಿ ಕೊಟ್ಟು ಒಂದ್ ತಗೊಳ್ಳೋಣ. ಅವ್ ಒಂದ್ ತಗೊಂಡ್ರೆ ಒಂದ್ ಫ್ರೀ ಕೊಡ್ತಾರಲ್ಲ, ಹೆಂಗಿರೋ ದುರ್ಗಶ್ರೀ ವೆಂಚರ್ಸ್ ಅವಕಾಶ ಸಿಗಲ್ಲ. ಆ ತರ ಸಿಗುತ್ತಲ್ವಾ? ಇಬ್ರು ಒಂದೊಂದು ರಿಜಿಸ್ಟರ್ ಮಾಡ್ಕೊಬಿಡ. ಆಯ್ತು ಸರ್, ಬನ್ನಿ ಹೋಗಿ ಮ್ಯಾನೇಜರ್ ಹತ್ರ ಮಾತಾಡೋಣ. ಆಯ್ತು ಇವಾಗ ನಾವ್ ಇಷ್ಟೆಲ್ಲ ಮಾತಾಡಿದ್ಮೇಲೆ ಯಾವ್ದಕ್ಕೂ ಒಂದ್ಸರಿ ಸೈಟ್ ವಿಸಿಟ್ ಮಾಡ್ಬಿಟ್ಟು ಬಂದಿ ಆಮೇಲೆ ಮ್ಯಾನೇಜರ್ ನ ಮೀಟ್ ಮಾಡಕ್ ಸರಿ ಆಗುತ್ತೆ. ಆಯ್ತು, ಹಂಗೆ ಮಾಡೋಣ. ಹಂಗೆ ಮಾಡೋಣ. ಓಕೆ ಪ್ರಜ್ವಲ್ ಅವರೇ, ಒಂದ್ ನಿಮಿಷ ಬನ್ನಿ. ಪ್ರಜ್ವಲ್ ಪ್ರಜ್ವಲ್ ಅವರೇ, ಏನಿಲ್ಲ, ಒಂದ್ಸರಿ ಸೈಟ್ ವಿಸಿಟ್ ಮಾಡ್ಕೊಂಡ್ ಬಂದ್ಬಿಡ ನಡೀರಿ. ಆಮೇಲೆ ಬಂದ್ ಮ್ಯಾನೇಜರ್ ನ ಮೀಟ್ ಮಾಡಕ್ ಸರಿ ಆಗುತ್ತೆ. ಓಕೆ ಸರ್, ಬನ್ನಿ. ಸರ್ ಬನ್ನಿ ಬನ್ನಿ. ನಮಸ್ತೆ. ನಾವು ಸೈಟ್ ನೋಡ್ಕೊಂಡ್ ಬಂದ್ವಿ, ನಮ್ಗೆ ಬಹಳ ಖುಷಿ ಆಯ್ತು, ಇಷ್ಟ ಆಗಿದೆ ನಮ್ಗೆ. ಆದ್ರೆ ಒಂದು ಡೌಟ್ ಸರ್ ನಿಮ್ಗೆ. ಏನ್ ಡೌಟ್ ಹೇಳಿ ಸರ್? ಸರ್ 20 ಲಕ್ಷ ಓಕೆ ಸರ್. 20 ಲಕ್ಷ ನೀವು ಒಂದ್ ಸೈಟ್ ಕೊಡ್ತೀನಿ, ಒಂದಕ್ಕೊಂದು ಕೊಡ್ತೀನಿ ಅಂತ ಹೇಳಿದ್ರೆ, ಅದ್ರಲ್ಲಿ ನನ್ಗೊಂದ್ ಸೈಟ್ ರಿಜಿಸ್ಟರ್ ಆಗ್ಬೇಕು, ನಮ್ಮ ಸ್ನೇಹಿತರಿಗೊಂದು ರಿಜಿಸ್ಟರ್ ಆಗ್ಬೇಕು ಸರ್. ಖಂಡಿತವಾಗ್ಲೂ ಮಾಡ್ಕೊಡೋಣ ಸರ್. ನಿಮ್ಮ ಹೆಸರಿಗೊಂದು ರಿಜಿಸ್ಟರ್ ಮಾಡ್ಸೋಣ, ನಿಮ್ಮ ಸ್ನೇಹಿತರಿಗೊಂದು ರಿಜಿಸ್ಟರ್ ಮಾಡ್ಸೋಣ. ಅದ್ರಲ್ಲಿ ಏನಿದೆ ಮಾಡ್ಕೊಡೋಣ. ಈ ಪ್ರಜ್ವಲ್ ಅವರೇ ಹೇಳಿ ಸರ್.
ಸರ್ ಈಗ ನೋಡ್ಕೊಂಡ್ ಬಂದಿದಾರಲ್ವಾ ಅವ್ರ ಹೆಸರಿಗೆ ಒಂದ್ ಸೈಟ್ ಇವ್ರ ಹೆಸರಿಗೆ ಒಂದ್ ಸೈಟ್ ರಿಜಿಸ್ಟರ್ ಮಾಡ್ಕೊಟ್ಬಿಡಿ. ಈಗೇನಿದೆ ಒಂದು ಅಡ್ವಾನ್ಸ್ ತಗೊಂಡು ಅವ್ರಿಗೆ ಅಗ್ರಿಮೆಂಟ್ ಮಾಡ್ಕೊಡಿ. ಓಕೆನಾ? ಓಕೆ ಸರ್. ಒಳ್ಳೇದಾಗಿ ಸರಿ ಸರ್.